ನಾಳೆದ್ದು ನಮ್ಮ ಮಾವನ ಮಗಳು ಇಲ್ಲಿಗೆ ಬರ್ತಾಳೆ. ನಾವು ಮಾಡಿರೋ ರಸ್ತೆ ಮೇಲೆ ನಡ್ಕೊಂಡು ಬರ್ತಾ ಇದ್ರೆ ಹೇಗಿರುತ್ತೆ? ಈ ಮನೆ ಮುಂಬಾಗಲು ನಮ್ಮ ಅತ್ತೆ ಮಗಳಿಗೆ ಸ್ವಾಗತ ಹೇಳುತ್ತೆ. ನೀವ್ ಈ ರೀತಿ ಖರ್ಚು ಮಾಡಿದ್ರೆ ಪೊರ್ಕೆ ಏಟು ಬೀಳುತ್ತೆ. ಹಾ, ಅಯ್ಯಯ್ಯೋ, ಏನಿದು? ನಮ್ಮನೆನಾ ಮದ್ವೆ ಮನೆನಾ ಥರನೇ ಬದಲಾಯಿಸಿ ಹೋಗ್ಬಿಟ್ಟಿದ್ಯಲ್ಲ. ಅದೇ ನಮ್ ಕವಿತಾ ಬರ್ತಾಳ, ಅವಳಿಗೆ ಸ್ವಾಗತ ಮಾಡೋದಕ್ಕೆ. ಮದುವೆ ಅಷ್ಟೊತ್ತಿಗೆ ಮನೆನೇ ಬದಲಾಯಿಸಿ ಹೋಗಿರುತ್ತೆ. ಹಾ, ಒಳಗಡೆ ಹೋಗಿ ನೋಡು ಹೇಗಿದೆ ಅಂತ. ಹೇಗಿರುತ್ತೋ? ಅಯ್ಯೋ, ಅಯ್ಯಯ್ಯೋ, ಯಾಕ್ರೋ? ಇದು ಕವಿತಾಗೋಸ್ಕರ ತಂದಿರೋದು. ಅದ್ರಲ್ಲಿ ಯಾರು ಕೂತ್ಕೋಬಾರ್ದು. ಯಾಕೋ? ಇದು ಕವಿತಾಗೋಸ್ಕರ. ದೊಡ್ಡ ಮಹಾರಾಣಿ ಅವನ್ ಕವಿತಾ. ಅದು ಮಾವನಿಗೆ. ಯಾರಿವನು? ಅದು ಅತ್ತೆಗೋಸ್ಕರ ತಂದಿರೋದು. ಮತ್ತೆ ನನಗೆ ಯಾವ್ದು? ಅದೇ ನಿನಗೆ ವಯಸ್ಸಾಯ್ತಲ್ಲ, ಇಲ್ಲೇ ಕೂತ್ಕೋಬೋದಲ್ಲ. ಏನಂದೆ? ಅದೇ ಅದೇ ಇರು ಇರು. ಇದು ಕವಿತಾಗೋಸ್ಕರ ಕಾಫಿ ಕುಡಿಯೋಕೆ. ಅದೇ ಇದು ಕವಿತಾಗೋಸ್ಕರ ಎವರ್ ನೆವರ್ ಸಿಲ್ವರ್ ಪ್ಲೇಟ್. ಇದು ಜ್ಯೂಸ್ ಕುಡಿಯೋಕೆ. ನಾನಿನ್ನೂ ಬಾಯಿ ಮುಚ್ಕೊಂಡಿದ್ರೆ ನೀವು ವಾಲಕದವ್ರನ್ನ ಕರ್ಸ್ಬಿಡ್ತೀರಿ ಅಂತ ಕಾಣುತ್ತೆ. ಅದಕ್ಕೂ ಅಡ್ವಾನ್ಸ್ ಆಯ್ತು. ಮೊಮ್ಮಕ್ಕಳು ಅಂದ್ರೆ ಹೀಗಿರ್ಬೇಕು. ಮೊಮ್ಮಗಳು ಊರಿಗೆ ಬರ್ಲಿ, ಅವಳು ನಿಮ್ಮ ಈ ಎಲ್ಲಾ ಏರ್ಪಾಡು ನೋಡ್ಬಿಟ್ಟು ನಾನು ಇದೇ ಮನೆಗೆ ಸೊಸೆಯಾಗಿ ಬರ್ತೀನಿ ಅಂತ ಇಲ್ಲೇ ಮಲ್ಕೊಂಡ್ಬಿಡ್ತಾಳೆ. ಅಜ್ಜಿ ನೋಡೋ ಎಷ್ಟು ಖುಷಿಯಾಗಿದ್ದಾಳೆ. ಅಯ್ಯೋ, ನನಗೆ ನಾಚಿಕೆ ಆಗತ್ತಪ್ಪ. ಏನಾಯ್ತು? ಕವಿತಾ ಬರ್ತಾಳೆ. ನಮಸ್ಕಾರ ಬುದ್ಧಿ. ನಮಸ್ಕಾರ. ಏನಯ್ಯ ಮಂಜಯ್ಯ, ಆಂಟಿಮೆಂಟ್ ಎಲ್ಲ ಸಿದ್ಧ ಮಾಡಿದ್ಯಾ? 3 ಜನದ ಹತ್ರ ಹೆಬ್ಬೆಟ್ಟು ಒತ್ತಿಟ್ಟಿದ್ದೀನಿ. ಬಾರಯ್ಯ ರಾಮಯ್ಯ, 500 ರೂಪಾಯಿ ಇದೆ. ಬರೋ ತಿಂಗಳು 50 ರೂಪಾಯಿ ಬಡ್ಡಿ ಸೇರಿಸಿ 10ನೇ ತಾರೀಕು ಒಳಗ್ ಕೊಡ್ಬೇಕು. ಆಗ್ಲಿ ಬುದ್ಧಿ. ಬಾಯಲ್ಲಿ ಏನಾದ್ರೂ ಒಂದಿನ ನಿಧಾನ ಆದ್ರೆ ನಾನು ಬರೋಲ್ಲ, ಇವ್ರಿಬ್ರು ಬರ್ತಾರೆ ನಿನ್ನ ವಿಚಾರಿಸ್ಕೊಳಕ್ಕೆ. ಹೋಗ್ತಾ ಇರು. ವೈ ಸುಪ್ರಾ ಸುಂದ್ರಿ, ಬಾ ಬಾ ಬಾ. ತಗೋ 100 ರೂಪಾಯಿ. ಸಾಕಾ ಇನ್ನೂ ಬೇಕಾ? ಹಾ, ಬರೋ ತಿಂಗಳು 10 ರೂಪಾಯಿ ಬಡ್ಡಿ ಸೇರಿಸಿ ತಿಂಗಳು ಸರಿಯಾಗಿ ಕೊಟ್ಬಿಡ್ಬೇಕು. ಬುದ್ಧಿ, ಇವ್ರು ಬರ್ತಾರಾ? ಅಯ್ಯಯ್ಯೋ, ಅವ್ರಿಬ್ರು ಯಾಕೆ? ನಾನಿಲ್ಲಿ ವಿಚಾರಿಸ್ಕೊಳಕ್ಕೆ. ಏನ್ ಸೈಜ್ ನಿಂದು? ಯಾಕೆ? ಅಲ್ಲ, ಸಿಟಿಗೆ ಹೋದ ಒಂದ್ ಜಾಕೆಟ್ ಹೊಲ್ಸ್ಕೊಂಬರೋಣ ಅಂತ ನಿಮ್ಗೆ. ಅರ್ಥ ಆಯ್ತಲ್ಲ? ಓಡ್ ಬಾ. ಬರ್ತೀನಿ ಬುದ್ಧಿ. ಕೀಲ ಯಾವ ಮೂಸ್ಲು ಬಾರಯ್ಯ. ಎಷ್ಟೇ ನಿಂದು? 300 ರೂಪಾಯಿ ಬುದ್ಧಿ. ಮುಂದಿನ ತಿಂಗಳು 10ನೇ ತಾರೀಕು 30 ರೂಪಾಯಿ ಬಡ್ಡಿ ಸೇರ್ಸಿ ಕೊಟ್ಬಿಡ್ತೀನಿ ಬುದ್ಧಿ. ಒಂದ್ ದಿನ ನಿಧಾನ ಆದ್ರೂ ನಿಮ್ ಮನೆ ನಾನ್ ಬರೋಲ್ಲ. ನಾ ಅಂಬತ್ತೀವ್ನಿ. ಅಯ್ಯಯ್ಯೋ, ವಿಚಾರಿಸ್ಕೊಳಕ್ಕೆ. ನಿನಗೇನ್ ಬಂತೆ? ಆ ಸುಂದ್ರನ ನೀನು ವಿಚಾರಿಸ್ಕೊಳೋಗ, ಈ ಗೋಪಾಲನ್ನ ನಾ ಅಂತಾನೆ ವಿಚಾರಿಸ್ಕೋಬೇಕು. ಎಡ ನೀನ್ ನಾಳೆ ಯಾಂದಳಿನ ಬಡಿಯ ನಗ್ತೀಯ? ಹೋಗಾಚೆ. ನನ್ನ ಮಕ್ಕಳ ನಗೋಕ್ಕೋಸ್ಕರ ನೀವಿಬ್ರು ಕೆಲ್ಸಕ್ಕೆ ಇಟ್ಕೊಂಡ್ರದು ತೊಲಗ್ರಾಚೆ. ಏನೇ ಊರ್ನವ್ರ ಮುಂದೆ ನನ್ನ ಮರ್ಯಾದೆ ಕಳಿತಿದ್ಯಾ? ಎಲ್ಲದೇ ಅದು? ಯಾವುದು? ಅದೇ ಮಾನ. ಅಯ್ಯಯ್ಯಪ್ಪ, ನನ್ನಂತ ವೈರಾಗ್ಯ ಮೂರ್ತಿಗೆ ಇಂತ ಹೆಂಡ್ತಿನ? ಗುಡಿಗೋಯ್ತೀನಿ ಅಂತ ಆ ಶಾಂತಿ ಓಡಾಡ್ತಿದ್ದ ದಾರಿನಲ್ಲಿ ನೀನ್ ಓಡಾಡಿದ್ದಕ್ಕೆ ಆ ಶಾಂತಿಗೆ ಈಗ ವಾಂತಿ ಆಯ್ತದಂತೆ. ಅಯ್ಯಯ್ಯೋ, ಬರೀ ಓಡಾಡಿದ್ದಕ್ಕೆ ಶಾಂತಿಗೆ ವಾಂತಿ ಆದ್ರೆ ನಾನು ಇನ್ನೇನಾದ್ರೂ ನೀನ್ ಹಿಂಗೆ ಮುಂದುವರಿತಾ ಇದ್ರೆ ನಾನು ಈ ಗುಮಾಸ್ತ ಮಂಜಯ್ಯನ ಜೊತೆ ಮೂಡ್ಬಿದ್ರೆ ಓಡೋಬೇಕಾಯ್ತದ ಅಷ್ಟೇ. ಅಯ್ಯೋ ಮಂಜಯ್ಯ, ಏನಯ್ಯ ಇದು ಅನ್ಯಾಯ? ಸ್ವಾಮಿ, ನನಗೆ ವಯಸ್ಸು 60 ಆಯ್ತು. ಜಗಳ ನಿಮ್ಮಲ್ಲೇ ಇಟ್ಕೊಳ್ಳಿ, ನಾನು ಎಳಿಬೇಡಿ. ನಾನು ಮುದುಕ ಅಂತೆ? ನನ್ನ ಮಗನೇ, ಯಾರೋ ಮುದುಕ ಅಂತ ಮನೆ ಒಳಗೆ ಕರ್ಕೊಂಡ್ರೆ ಮನೆ ತೋ ಮಕ್ಕಳಾಯ್ತಂತೆ ನಿನ್ನಿಂದ. ಸ್ವಾಮಿ, ನಾಳೆಯಿಂದ ಕೆಲ್ಸಕ್ಕೆ ಬರ್ಬೇಡ. ಅಯ್ಯೋ, ಯಾಕಷ್ಟೊತ್ತು? ಅವಾಲೆ ಬತ್ತಿದ್ದೆ. ಆ ಬಯಲ್ ನಾಟಕದ ಬರ್ಮಪ್ಪ ಹಿಡ್ಕೊಂಡ್ಬಿಟ್ಟಿದ್ದ. ಯಾಕೆ? ಅವ್ ನಾಟಕದಾಗೆ ಪಾಲ್ಟ್ ಮಾಡ್ಬೇಕಂತ. ನಾಟಕನ? ನಾಟಕ ಅಂದ್ಕೂಡ್ಲೆ ನಂಗ್ ನಮ್ಮ ಅಪ್ಪನ್ ಜ್ಞಾಪಕ ಬರ್ತದೆ ಗೊತ್ತಾ? ನಮ್ಮಪ್ಪ ರಂಗ ಭಯಂಕರ ರಂಗಪ್ಪ, ನಮ್ಮ ತಾತ ಅಭಿನಯ ಚತುರ ಸಣ್ಣಪ್ಪ. ನಾನು ಚಿಕ್ಕ ಹುಡುಗಿದ್ದಾಗ ಕಿಸ್ನ ಪಾಟು ಎಷ್ಟ್ ಚಂದಾಗ್ ಮಾಡ್ತಿದ್ದೆ ಗೊತ್ತಾ?
ಲೋಟನು ಬಹಳ ಚೆನ್ನಾಗಿ ಬಾರಿಸ್ತಿದ್ಲು. ನಾನು ಎಷ್ಟು ಚೆನ್ನಾಗಿ ಆಡ್ತಿದ್ ಗೊತ್ತೇನ ಯಾವ ಇದು ಆಡ್ತಿರ್ಲಿಲ್ಲ, ಮಕ್ಕಳನ್ನ ಪಾಟಲ್ಲಿ ವಾಲ ಆಡ್ತಿತ್ತು. ಏನೋ ದೊಡ್ಡ ನಟ ಆಗ್ಬೋದು ಅಂತ ಈ ಮೂದೇವಿನ ಮದುವೆ ಮಾಡ್ಕೊಂಡೆ. ಅಯ್ಯಪ್ಪ, ವಾದ್ಯ ಅಂದ್ರೆ ಅಲ್ಲೇ ಕರುಳು ಕಳಿಜೆಲ್ಲ ಕೆಳಗೆ ಬಿಡ್ಬೇಕು. ಈಗ ನಾನು ದೊಡ್ಡ ನಟನೇ ಕಣೆ, ಚಾನ್ಸ್ ಕೊಡ್ಲಿ, ನಾನ್ ಹೀರೋಯಿಸಮ್ ಏನು ಅಂತ ಮಾಡಿ ತೋರಿಸ್ತೀನಿ. ಊರಾಗಿನ ಹೆಂಗಸರೆಲ್ಲ ಹೇಳ್ತಾರ ಬಿಡು, ನಿನಗ್ ಚಾನ್ಸ್ ಕೊಟ್ರೆ ಏನ್ ಕಿಸಿತ್ಯ ಅಂತ. ಅಯ್ಯೋ, ಊರಲ್ಲಿ ಹೆಂಗಸರಿಗೆಲ್ಲ ನನ್ನ ಯೋಗ್ಯತೆ ಗೊತ್ತಾಗೋಯ್ತಾ? ಗೊತ್ತಾಗಿಲ್ಲ, ಹಂಗೆ ಮುಚ್ಕೊಂಡದೆ. ಏನಿನ್ನ ಈ ಮೂತಿಗೆ ಯಾವ ಮುಟ್ಟಾಳ ಪಾಠ ಕೊಟ್ರು ಕೊಟ್ಟಾನೆ ಕೇವ್ಕುನ್ ಪಾಠ. ಏನಿನ್ನ ಭೀಮಾ ಯಾವ ನಾಟಕ ಮಾಡ್ತಾರಂತ್ಲಾ? ದ್ರೌಪದಿ ವಸ್ತ್ರಾಪರಣ. ನೀನು ಮೈಕೈ ತುಂಬ್ಕೊಂಡ್ ಚೆನ್ನಾಗಿದ್ಯಾ, ದುಶ್ಯಾಸನನ್ ಪಾಲ್ಟ್ ಮಾಡು ಅಂತ ಬರ್ಮಪ್ಪ. ಲೇ, ನಂಗು ದ್ರೌಪದಿ ಪಾಠ ಮಾಡ್ಬೇಕಂತ ಬೋ ಆಸೆ ಆಯ್ತದೆ ಕಣ್ಲಾ. ಲೇ ಲೇ ಲೇ, ದ್ರೌಪದಿ ಪಾತ್ರ ಮಾಡ್ತೀನಿ ಬ್ಯಾಡ್ರಿ. ಅವಳಿಗೆ 5 ಜನ ಗಂಡದ್ರಿದ್ರೆ ಇರ್ಲಿ ಬಿಡು, ಹಂಗೆ ಒದ್ದ ಅಂದ್ರೆ ನೋಡು. ಬೇಕಾದ್ರೆ ಗಾಂಧಾರಿ ಪಾತ್ರ ಮಾಡು, ಅವಳಿಗೆ ಒಬ್ಬನೇ ಗಂಡ 100 ಜನ ಮಕ್ಕಳು. ಈ ನನ್ನ ಮಗ ದುಶ್ಯಾಸನ, ನೀ ದ್ರೌಪದಿನ ನಾಚಿಕೆ ಹಾಕಿಲ್ಲ ನಿನ್ ಮುಸುಡಿಗೆ. ಯಾಕೆ ನಾಚಿಕೆಬೇಕು? ನನ್ನ ಮೈಯಾಗ ಅರಿಯೋದು ನಾಟಕದ ರಕ್ತ. ಆಹಾ ಸುಪ್ರಾತಿ, ನನ್ನ ಮೈಲಲ್ಲಿ ಅರಿತರದು ಕೋಳಿ ರಕ್ತ, ಬಿಸಿ ರಕ್ತ. ಇವ್ ನಂಗೆ ಕುಕ್ಕಿ ಕುಕ್ಕಿ ಕೊಂದಾಕ್ಬಿಡ್ತೀನಿ. ಅಯ್ಯಪ್ಪ, ಅಯ್ಯಯ್ಯಪ್ಪ. ನಮಸ್ಕಾರ ಮೇಷ್ಟ್ರಮ್ಮ, ನಮಸ್ಕಾರ. ನಮಸ್ಕಾರ. ಏನ್ ವಿಷಯ? ಅದೇ ನೀವ್ ಏನನ್ನ ಹೇಳ್ಕೊಡ್ತೀರಂತಲ್ಲ, ಕಲ್ತ್ಕೊಳ್ಳೋಣ ಅಂತ ಬಂದೆ. ಹೌದು. ಅದೇ ಇಂಗ್ಲಿಷ್ ಇಂದ ಕನ್ನಡಕ್ಕೆ, ಕನ್ನಡದಿಂದ ಇಂಗ್ಲಿಷ್ಗೆ. ನಿಮಗ್ ಕಲಿಬೇಕು ಅಂತ ಆಸೆನಾ? ಅಯ್ಯೋ, ಇವ್ರೆಲ್ರಿಗಿಲ್ಲ ನನಗೆ ಕಲಿಬೇಕು ಅಂತ ತುಂಬಾ ಆಸೆ ಇರೋದು. ಹಳೇದಿನೆಲ್ಲ ಬೇಜಾರಾಗ್ಬಿಟ್ಟಿದೆ, ಹೊಸ ಹೊಸ ಕಲಿಯಲ್ಲ ಅಂತ ಬಂದಿನಿ. ಹೇಳ್ಕೊಡ್ತೀರಾ? ಕೂತ್ಕೊಳ್ಳಿ. ಅಯ್ಯೋ ನನ್ನ ಮಗನೇ, ನಮ್ ಮನೆಗ್ ಸಾಲ ಕೇಳಕ್ ಬಂದಾಗ ಕೈ ಕಟ್ಕೊಂಡಿರ್ತೀಯ, ಇಲ್ಲಿ ಕಾಲ ಮೇಲೆ ಕಾಲ ಹಾಕೊಂಡ್ ಕೂತಿದ್ಯಾ. ಹೌದಪ್ಪ, ಕಾಲ ಬದಲಾಗೈತಪ್ಪ. ನಗ್ತೀಯ ನನ್ನ ಮಗನೇ? ಎಗರ್ಸಿ ಎಡಗಾಲಲ್ಲಿ ಎದ್ದೆ ಗೊತ್ಬಿಡ್ತೀನಿ ನೋಡು. ಎದ್ದ ವಾಗ್ 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 ನನ್ನ ಮಗನೇ. ಅಭಿಮಾನ ಮೇಷ್ಟ್ರಮ್ಮ, ಮಾನ ಅಂದ್ರೆ ಏನು? ಅದೇ ನಿಮ್ಗೆ ಇಲ್ದಿರೋದು. ಮಕ್ಕಳ, ಮುದ್ರ ಬಾಯ್ನ ನಗ್ತೀರನೋ? ಸಾಲ ಕೇಳಕ್ ಬಂದ್ರಿ ಅವಾಗ ಮಾಡ್ತೀನಿ ನಿಮ್ಗೆ. ಮೇಷ್ಟ್ರಮ್ಮ, ಇದಕ್ಕೆ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತಾರೆ? ಕಿಸ್ ಕಿಸ್ ಕಿಸ್. ಪ್ರೇಮಕ್ಕೆ ಏನಂತಾರೆ? ಲವ್. ಲವ್ ಲಾಕೌತ್ವ ಲವ್ 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 ಲವ್. ರಾತ್ರಿಗೆ ಏನಂತಾರೆ? ನೈಟ್ 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 ನೈಟ್. ಇದು ಬಹಳ ಚೆನ್ನಾಗಿದೆ. ಇದೆಲ್ಲ ಹೇಗ್ ಬರೀತಾರೆ? ಸ್ವಲ್ಪ ಬರೆದು ತೋರಿಸ್ತೀರಾ? ಇಲ್ ನೋಡಿ. ಕೈಗೆ ಏನಂತಾರೆ? ಹ್ಯಾಂಡ್. ಓ, ಚಿಲಿಮಿಡಿ. ಕೆಲೆಗೆ ಏನಂತಾರೆ? ಚೀಕ್ಸ್. ಹಿಡ್ಕೊಳಕ್ಕೆ? ಎದಳೆ ಮೇಲೆ ನಾನಿದ್ದೇನೆ ನಿನ್ಗೆ? ದಿನ ಬೆಳಗಾದ್ರೆ ಹೆಣ್ಮಕ್ಳಿಂದ ಸುತ್ತ ಇರ್ತೀಯ. ನಾಳೆಯಿಂದ ಕ್ಲಾಸಿಗೆ ಬಂದ್ರೆ ಕಾಲ್ ಮುರ್ದಾಕ್ ಬಿಡ್ತೀನಿ. ಎದಳೆ ಮೇಲೆ. ಮಕ್ಕಳ ಅಂದ್ರೆ ಬೇಕಾ? ಬೀದಿ ಇಲ್ವಾ? ಸ್ಲೇಟ್ ಬಳಪ ನಾಳೆ ಇನ್ 24 ಗಂಟೆ ಒಳಗೆ ನನ್ನ ಸೈಕಲ್ ರಿಪೇರಿ ಮಾಡ್ಕೊಡದೆ ಹೋದ್ರೆ ನಿನ್ನೆ ರಿಪೇರಿ ಮಾಡ್ಬಿಡ್ತೀನಿ. ಹುಷಾರ್ ಕೊಡ್ತೀನಿ ಸರ್. ಅದಕ್ಕೂ ಮುಂಚೆ ನಿನ್ನ ಮೈ ರಿಪೇರಿ ಮಾಡಿರ್ತೀನೋ. ಸಾವುಕಾರರು ನಮಸ್ಕಾರ. ನಮಸ್ಕಾರ. ನಿನ್ ನಮಸ್ಕಾರ ಇರ್ಲಿ, ಸಾಲ ತಗೊಂಡ ಮೇಲೆ ವಾಪಸ್ ಕೊಡ್ಬೇಕು ಅನ್ನೋ ಜ್ಞಾನ ಇಲ್ವೇನಯ್ಯ ನಿನಗೆ? ನಮ್ಮಲ್ಲಿ 1000 ಇರುತ್ತೆ, ಅದನ್ನ ರೋಡಲ್ಲಿ ಯಾಕೆ ಮಾತಾಡ್ತೀಯ? 1000ನ? ಯೋ, 2,000 ಕಣೆ. ಯಾವ ಎಲ್ಲಿ ಮಾತಾಡಯ್ಯ, ಮಾನ ಹೋಗುತ್ತೆ. ಮೆತ್ತಗ್ ಮಾತಾಡಕ್ ನಾವೇನ್ ಲವ್ವ ಮಾಡ್ತಿದೀವಿ? ಗಲಾಟೆ ಮಾಡಿದ್ರೆ ಕೊಡಲ್ಲ, ಇನ್ ಮೆತ್ತಗ್ ಮಾತಾಡ್ರೆ ಕೊಡ್ತೀಯ? ಯೋ, ತೆಗೆಯ ದುಡ್ಡನ್ನ. ಯೋ, ಬರೋ ಶುಕ್ರವಾರದೊಳಗೆ ನಿನ್ ದುಡ್ಡು ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಾನು ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ಕೇಳು. ಈಗಲೇ ಹಿಡ್ಕೊಂಡಿದ್ರಲ್ಲ, ಕೊಟ್ಬಿಡು. ತೆಗೆಯ. ಸಾಲ ಕೇಳಕ್ ಮಳ್ಳಿ ಹೆಂಗ್ ಬತ್ತಿದ್ದೆ, ವಾಪಸ್ ಕೇಳಿದ್ರೆ ಒಡೆಯಕ್ಕೆ ಬತ್ತಿದ್ಯಲ್ಲ. ನೀನೇನೆ ನಗೋದು? ನೀನೇನ್ ಸಾಲನೆ ಮಾಡಿಲ್ವಾ? ಕೆಲ್ಸ ನೋಡಯ್ಯ. ಏನಿದು ಪುಟ್ಟಿ, ಹೊಸ ತರ ಬಟ್ಟೆ? ಇದಾ ರಾಮಣ್ಣ ಕೊಡ್ಸಿದ್ದು. ರಾಮಣ್ಣ ನಿಂಗೆ ಕೊಡಿಸ್ತಾನೆ? ಎಲ್ಲ ರಾಮಣ್ಣ ಇವಳ ಮೇಲೆ ಆಸೆ ಇಟ್ಕೊಂಡಿರ್ಬೇಕು, ಅದಕ್ಕೆ. ನಮ್ ರಾಮಣ್ಣ ನನಗ್ ಬಟ್ಟೆ ಯಾಕೆ ಹೊಲಿಸ್ಬೇಕು?
ಎಲ್ಲೋ ನನ್ ಮೇಲೆ ಆಸೆ ಇಟ್ಕೊಂಡಿರ್ಬೇಕು. ನೀನ್ ನಮ್ಮ ಅಪ್ಪನ್ ಹೇಳಿ ಮದ್ವೆ ಏರ್ಪಾಟ್ ಮಾಡು ಅಂತ ಹೇಳ್ತೀಯಾ? ಏನೋ ನನ್ ಮಾಮ ಕೆಲಸ ಮಾಡೋಂತ್ಯ? ಅಲ್ಲ, ರಾಮಣ್ಣಂಗೆ ನನ್ ಮೇಲ್ ಮನಸ್ಸಿದ್ರೆ ನನ್ನೊಬ್ಳಿಗೆ ಬಟ್ಟೆ ತಂದ್ಕೊಡ್ಬೇಕಿತ್ತು. ಇಷ್ಟು ಜನಕ್ಕೆ ಯಾಕೆ ತಂದ್ಕೊಟ್ಟ ಅಂತ ಎಲ್ರಿಗೂ ಹಾಕ್ ನೋಡೋಣ. ಯಾರ ಚಂದ ಕಾಣ್ತದೋ ಅವ್ರನ್ನೇ ಲಗ್ನ ಆಗೋಣ. ಸವಾಲ್ ಮಾಡಿದ್ರು ನನ್ನನ್ ಮಾತ್ರ ಗೆಲ್ಲಕ್ಕಾಗಲ್ಲ ಗೊತ್ತಾ? ನಮ್ಮಿಷ್ಟು ಚಂದಾಗಿ ನೀನ್ ಯಾರ ಮದ್ವೆ ಆಯ್ತೀಯಾ? ಮಾಮ, ನನ್ನಂತಾನೆ ನೀನ್ ಮದ್ವೆ ಆಗೋದು? ಎಮ್ಮೆ ತರ ಇದ್ಯಾ? ರಾಮಮ್ಮ ನನ್ನೇ ಕಟ್ಕೊಳ್ಳೋದು ಅಲ್ವಾ ಮಾಮ? ನೀವೆಲ್ರೂ ಸೇರಿ ನನ್ನೇ ಮದುವೆ ಮಾಡ್ಕೋತೀರಾ? ಅಯ್ಯಪ್ಪ.